ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ, ಹಿಸ್ಟ್ರಿ ಅಂತರ ಸೋಷಿಯಲ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟು. ಎಕ್ಸಾಮಲ್ಲಿ ತುಂಬ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು. ಸೊ ಮೊದಲಿಗೆ ನೋಡೋಣ ನಾವು, ಬಿಹು ಎಂಬುದು ಭಾರತದ ಯಾವ ರಾಜ್ಯದ ಜಾನಪದ ನೃತ್ಯ ಪ್ರಕಾರವಾಗಿದೆ? ಬಿಹು ಅಂತಕ್ಕಂಥದ್ದು ಅಸ್ಸಾಂನ ಒಂದು ಜಾನಪದ ನೃತ್ಯ. ನೆಕ್ಸ್ಟ್ ಪಶ್ಚಿಮ ಬಂಗಾಳದ ಬಗ್ಗೆ ನಾವು ನೋಡೋದಾದರೆ, ಪಶ್ಚಿಮ ಬಂಗಾಳದಲ್ಲಿ ಚೌಲ್ ಅಥವಾ ಚೌ ಅಂತಕ್ಕಂಥ ಒಂದು ನೃತ್ಯ ಕಂಡುಬರುತ್ತೆ. ನೆಕ್ಸ್ಟ್ ಮಣಿಪುರದಲ್ಲಿ ಬಂದು ಮಹಾರಸ ಅಂತಕ್ಕಂಥದ್ದು ಕಂಡುಬರುತ್ತೆ. ಮಹಾರಸ. ನೆಕ್ಸ್ಟ್ ನಾಗಾಲ್ಯಾಂಡ್ ಬಂದು ಕುಕಿ. ಸೊ ಪಶ್ಚಿಮ ಬಂಗಾಳ ಬಂದು ಚೌಲ್ ಅಥವಾ ಚೌ, ಮಣಿಪುರ ಬಂದು ಮಹಾರಸ, ನಾಗಾಲ್ಯಾಂಡಲ್ಲಿ ಕುಕ್ಕಿ ಕಂಡುಬರುತ್ತೆ, ಅಸ್ಸಾಮಲ್ಲಿ ಬಂದು ಬಿಹು ಅಂತಕ್ಕಂಥ ಒಂದು ಜಾನಪದ ನೃತ್ಯ ಕಂಡುಬರುತ್ತೆ. ನೆಕ್ಸ್ಟು ಇಸ್ರೋದ ಉಪಗ್ರಹಗಳ ಉಡಾವಣಾ ಸ್ಥಳ ಎಲ್ಲಿದೆ? ಸೊ ಇಸ್ರೋ ಅಂತ ಅಂದರೆ ಫಸ್ಟಿಗೆ ನಾವು ಹೇಳೋದಾದರೆ, ಇಸ್ರೋ ಬಂದು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಅಥವಾ ಕನ್ನಡದಲ್ಲಿ ಹೇಳೋದಾದರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ. ಸೊ ಈ ಒಂದು ಇಸ್ರೋದನ್ನು ಉಪಗ್ರಹಗಳ ಉಡಾವಣಾ ಸ್ಥಳ ಬಂದಿರೋದು ಶ್ರೀಹರಿಕೋಟ. ಶ್ರೀಹರಿಕೋಟ ಬಂದು ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಸ್ಥಾಪನೆ. ಸೊ ಅದು ಬಂದು ಇಸ್ರೋದ ಉಪಗ್ರಹಗಳ ಉಡಾವಣಾ ಸ್ಥಳವಾಗಿದೆ. ನೆಕ್ಸ್ಟ್, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಕಚೇರಿ ಎಲ್ಲಿದೆ? ವಿಶ್ವಸಂಸ್ಥೆಗೆ ಮೊದಲು ಸಾಮಾನ್ಯ ಸಭೆ ಅಂತ ನೋಡೋದಾದರೆ ನಾವು, ಸೊ ಈ ವಿಶ್ವಸಂಸ್ಥೆ ಏನಕ್ಕೆ ಫಸ್ಟ್ ಸ್ಥಾಪನೆ ಮಾಡಿದ್ರಂತ ಅಂದರೆ, ರಾಷ್ಟ್ರಸಂಘದ ವಿಫಲತೆ, ಎರಡನೇ ಮಹಾಯುದ್ಧದಲ್ಲಾದಂತಹ ಅಪಾರ ಹಾನಿಯನ್ನು ತಡೆಯೋದಕ್ಕೋಸ್ಕರ, ಅಂದರೆ ಎರಡನೇ ಮಹಾಯುದ್ಧದಲ್ಲಾದಂತಹ ಅಪಾರ ಸಾವು ನೋವು ಮತ್ತು ತೊಂದರೆಗಳೇನಿದೆ, ಸೊ ಆ ಒಂದು ಯುದ್ಧಗಳನ್ನು ತಡೆಗಟ್ಟಲು ಈ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಒಂದನೇ ಮಹಾಯುದ್ಧದಲ್ಲಾದ ಅಪಾರ ರಾಷ್ಟ್ರೀಯ ಶಾಂತಿ ಸುವ್ಯವಸ್ಥೆ ನೆಲೆಸೋದಕ್ಕೋಸ್ಕರ ರಾಷ್ಟ್ರ ಸಂಘವನ್ನು ಫಸ್ಟ್ಗೆ ಸ್ಥಾಪಿಸ್ತಾರೆ. ರಾಷ್ಟ್ರ ಸಂಘ ಬಂದು ಒಂದನೇ ಮಹಾಯುದ್ಧದಲ್ಲಿ, ವಿಶ್ವಸಂಸ್ಥೆ ಬಂದು ಎರಡನೇ ಮಹಾಯುದ್ಧದ ನಂತರ ಸ್ಥಾಪನೆಯನ್ನು ಮಾಡ್ತಾರೆ. ಈ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಬಂದು ನ್ಯೂಯಾರ್ಕಲ್ಲಿದೆ, ನ್ಯೂಯಾರ್ಕು. ಸೊ ಇದರ ಒಂದು ಕೇಂದ್ರ ಕಚೇರಿ. ನೆಕ್ಸ್ಟು ಈ ಒಂದು ವಿಶ್ವಸಂಸ್ಥೆ ಬಗ್ಗೆ ನಾವು ಹೇಳೋದಾದರೆ, ಇದರ ಅಧಿಕೃತ ಭಾಷೆಗಳು ಬಂದು ಇಂಗ್ಲಿಷ್. ನೆಕ್ಸ್ಟು ಇಂಗ್ಲೀಷು, ಫ್ರೆಂಚು, ಚೀನಿ, ಅರಬಿಕ್, ಸ್ಪ್ಯಾನಿಷ್ ಮತ್ತು ರಷ್ಯನ್ ಅಂತಕ್ಕಂಥ 6 ಅಧಿಕೃತ ಭಾಷೆಗಳು ಈ ವಿಶ್ವಸಂಸ್ಥೆಯಲ್ಲಿ ಕಂಡುಬರ್ತವೆ. ಇಂಗ್ಲೀಷ್, ಫ್ರೆಂಚ್, ಚೀನಿ, ಅರೇಬಿಕ್, ಸ್ಪ್ಯಾನಿಷ್ ಮತ್ತು ರಷ್ಯನ್. ಇದರ ಜೊತೆಗೆ ಇಲ್ಲಿರ್ತಕ್ಕಂಥ ಕಾಯಂ ಸದಸ್ಯ ರಾಷ್ಟ್ರಗಳು ಯಾವುವು ಅಂತ ಹೇಳಿದ್ರೆ, ಅಮೇರಿಕಾ, ಫ್ರಾನ್ಸ್, ಇಂಗ್ಲೆಂಡ್, ರಷ್ಯಾ ಮತ್ತು ಚೀನಾ. ಅಮೇರಿಕಾ, ಫ್ರಾನ್ಸ್, ಇಂಗ್ಲೆಂಡ್, ರಷ್ಯಾ ಮತ್ತು ಚೀನಾ. ಸೊ ಇಷ್ಟು ಆ ಒಂದು ವಿಶ್ವಸಂಸ್ಥೆಯ ಕಾಯಂ ಸದಸ್ಯ ರಾಷ್ಟ್ರಗಳಾಗಿರ್ತವೆ. ಸೊ ನೆಕ್ಸ್ಟು ಈ ಸ್ಥಾಪನೆಗೆ ಕಾರಣವಾದಂಥ ಒಂದು ಸಮ್ಮೇಳನ ಯಾವುದು ಅಂತ ನೋಡೋದಾದರೆ, ಯಾಲ್ಟಾ ಅಂತಕ್ಕಂಥ ಒಂದು ಸಮ್ಮೇಳನ ಈ ಒಂದು ವಿಶ್ವಸಂಸ್ಥೆಯ ಪ್ರಮುಖ ಸಮ್ಮೇಳನ ಆಗಿರುತ್ತೆ. ಯಾಲ್ಟಾ. ಈ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಥವಾ ಕಚೇರಿ ಬಂದು ನ್ಯೂಯಾರ್ಕಲ್ಲಿದೆ. ನೆಕ್ಸ್ಟು ಶಿಮ್ಲಾ ಒಪ್ಪಂದವು ಈ ಕೆಳಗಂಡ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಅಂತ ನೋಡಿದ್ರೆ, ಶಿಮ್ಲಾ ಒಪ್ಪಂದ ಬಂದು ಭಾರತ ಮತ್ತು ಟಿಬೆಟ್ ನಡುವಿನ ಗಡಿ ರೇಖೆಗೆ ಸಂಬಂಧಪಟ್ಟಂಥ ಒಂದು ಒಪ್ಪಂದವಾಗಿದೆ. ನೆಕ್ಸ್ಟು ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಗಂಗಾ ನದಿಯ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ ಯಾವಾಗ ಒಪ್ಪಂದ ಏರ್ಪಟ್ಟಿತು? ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಗಂಗಾ ನದಿಯ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ 1996ರಲ್ಲಿ ಈ ಒಪ್ಪಂದ ಆಗುತ್ತೆ. ನೆಕ್ಸ್ಟ್, ಅಂಕಲೇಶ್ವರ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? ಅಂಕಲೇಶ್ವರ ಬಂದು ತೈಲ ಮತ್ತು ನೈಸರ್ಗಿಕ ಅನಿಲವನ್ನು ಹೊರತೆಗೆಯುವಿಕೆ ಅಂತ ಒಂದು ಇದಕ್ಕೆ ಅಂಕಲೇಶ್ವರವು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ನೆಕ್ಸ್ಟ್, ಸಾಂಚಿ ಸ್ತೂಪವು ಯಾವ ಸ್ಥಳದ ಬಳಿ ಇದೆ? ಸಾಂಚಿ ಸ್ತೂಪದ ಮೊದಲು ನೋಡೋದಾದರೆ ನಾವು, ಸಾಂಚಿ ಸ್ತೂಪವು ಭಾರತದ ಮಧ್ಯಪ್ರದೇಶದ, ನೋಡಿ ಭೂಪಾಲ್ ಕೊಟ್ಟಿದ್ದಾರೆ, ಇಲ್ಲಿ ಮಧ್ಯಪ್ರದೇಶ ಕೊಟ್ಟಿಲ್ಲ. ಮಧ್ಯಪ್ರದೇಶ ಬಂದು ಭೂಪಾಲಲ್ಲೇ ಇರೋದು. ಮಧ್ಯಪ್ರದೇಶ ಒಂದು ರಾಜಧಾನಿನೇ ಭೋಪಾಲು. ಸೊ ಈ ಭೂಪಾಲಲ್ಲಿ ಸಾಂಚಿ ಸ್ತೂಪವು ಕಂಡುಬರುತ್ತೆ. ಇದು ಭಾರತದ ಅತ್ಯಂತ ಪ್ರಾಚೀನ ಮತ್ತು ಪ್ರಸಿದ್ಧ ಬೌದ್ಧ ಸ್ಮಾರಕಗಳಲ್ಲಿ ಒಂದಾಗಿದ್ದು, ಇದನ್ನು ಅಶೋಕರ ಚಕ್ರವರ್ತಿಯಿಂದ ನಿರ್ಮಿಸಲಾಗಿರುತ್ತದೆ. ಈ ಸ್ತೂಪವು ಬುದ್ಧನ ಅವಶೇಷಗಳನ್ನು ಒಳಗೊಂಡಿದೆ ಮತ್ತು ಈ ಒಂದು ಸ್ತೂಪ ಬಂದು ಭಗವಾನ್ ಬುದ್ಧನ ಗೌರವಾರ್ಥವಾಗಿ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಅಶೋಕ ಚಕ್ರವರ್ತಿಯವರು ನಿರ್ಮಿಸ್ತಾರೆ. ಮತ್ತು ಈ ಮಹಾಸ್ತೂಪದ ಎತ್ತರ ಬಂದು ಸುಮಾರು 54 ಅಡಿ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟು ಭಾರತ ಈ ಕೆಳಕಂಡ ನಗರವು ಸಮುದ್ರದ ನೀರನ್ನು
ಕೊಳಗಳಿಗೆ ಪ್ರಸಿದ್ಧವಾಗಿದೆ. ಇದನ್ನು ಪೂರ್ವದ ವೆನೀಸ್ ಎಂದು ಕರೆಯಲಾಗುತ್ತದೆ. ಅಂದರೆ ಪೂರ್ವದ ವೆನೀಸ್ ಅಂತ ಕರೀತಾರಂತೆ ಈ ಒಂದು ಕೊಳವನ್ನು. ಇದು ನೀರಿನ ಕೊಳಗಳಿಗೆ ಪ್ರಸಿದ್ಧಿಯಾಗಿದಂತೆ ಈ ಸಮುದ್ರ. ಅದು ಬಂದು ಅಲಿಪುಜಿ ಅಂತಕ್ಕಂಥದ್ದು. ನೆಕ್ಸ್ಟ್ ಭಾರತದ ನ್ಯೂನಮತಿ ಅಥವಾ ನ್ಯೂಮತಿ ಅಂತ ಹೇಳ್ತಾರೆ ಎಂಬ ಸ್ಥಳವು ಈ ಕೆಳಗಂಡ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ನೋಡಿದ್ರೆ ಪೆಟ್ರೋಲಿಯಂ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತೆ ಈ ನ್ಯೂಮತಿ ಅಥವಾ ನ್ಯೂನಮತಿ ಅಂತ ಸ್ಥಳ ಫೇಮಸ್ ಆಗಿದೆ. ನೆಕ್ಸ್ಟ್ ಅಜಂತಾ ಗುಹೆಗಳು ಎಲ್ಲಿವೆ? ಅಜಂತಾ ಗುಹೆಗಳು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಇದರ ಬಗ್ಗೆ ನೋಡೋದಾದರೆ ನಾವು ಭಾರತ ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಹೈದರಾಬಾದ್ನ ನಿಜಾಮರ ಕಾಲದಲ್ಲಿ ಹೈದರಾಬಾದ್ ಪ್ರಾಂತ್ಯದಲ್ಲಿದ್ದ ಅಜಂತಾ ಈಗ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿ ಇದೆ. ಸೊ ಇಲ್ಲೇ ಬೌದ್ಧ ಚೈತನ್ಯಗಳಿಗೆ ಮತ್ತು ಇಲ್ಲಿನ ಗೋಡೆಗಳನ್ನ ಭಿತ್ತಿಚಿತ್ರಗಳಿಗಾಗಿ ಇದು ಅತ್ಯಂತ ಪ್ರಸಿದ್ಧಿಯಾಗಿದೆ. ನೋಡಿ ಇಲ್ಲಿದೆ ಅಜಂತಾ ಗುಹೆಗಳು ಯಾವ ಥರ ಭಿತ್ತಿಚಿತ್ರಗಳನ್ನು ಗೋಡೆ ಮೇಲೆ ಕೆತ್ತಿದ್ದಾರೆ ಅಂತ. ಈ ಒಂದು ಕೆತ್ತನೆಗೋಸ್ಕರ ಈಗ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಇದು ಬಂದು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿದೆ. ನೆಕ್ಸ್ಟ್ ಇಳಕಲ್ ಸೀರೆಗಳಿಗಾಗಿ ಪ್ರಸಿದ್ಧಿ ಪಡೆದ ಇಳಕಲ್ ಪಟ್ಟಣ ಇರುವ ಜಿಲ್ಲೆ ಬಾಗಲಕೋಟೆ. ಇಳಕಲ್ ಸೀರೆ ಇದೊಂದು ಎಕ್ಸಾಮ್ ಕೊಟ್ಟಿದ್ರು. ಸೀರೆಗಳಿಗೆ ಫೇಮಸ್ ಆದಂತಹ ಜಿಲ್ಲೆಗಳು ಅಂತ ಕೊಟ್ಬಿಟ್ಟು ಆಪ್ಷನ್ಸ್ ಕೊಟ್ಟಿರೋ 4-5. ಬಟ್ ಇಲ್ಲಿ ಏನಂದರೆ ಇಳಕಲ್ ಸೀರೆಗಳಿಗೆ ಪ್ರಸಿದ್ಧವಾದಂಥ ಇಳಕಲ್ ಪಟ್ಟಣ ಇರುವಂತಹ ಒಂದು ಜಿಲ್ಲೆ ಯಾವುದು ಅಂತ ಕೇಳಿದರೆ ಬಾಗಲಕೋಟೆ. ನೆಕ್ಸ್ಟ್ ಭಾರತದಲ್ಲಿ ಸ್ಥಳೀಯವಾಗಿ ನಿರ್ಮಿಸಲ್ಪಟ್ಟ ಪರಮಾಣು ವಿದ್ಯುತ್ ಕೇಂದ್ರ ಯಾವುದು? ಕಲ್ಪಕಂ. ಸ್ಥಳೀಯವಾಗಿ ನಿರ್ಮಿಸಲ್ಪಟ್ಟ ಪರಮಾಣು ವಿದ್ಯುತ್ ಕೇಂದ್ರ ಒಂದು ಕಲ್ಪಕಂ. ನೆಕ್ಸ್ಟು ಜಗತ್ತಿನ ಕಾಯ್ದಿಟ್ಟ ಜೀವಗೋಳದ ಜಾಲದಲ್ಲಿ ಸೇರಿದ ಭಾರತದಲ್ಲಿನ ಕಾಯ್ದಿಟ್ಟ ಜೀವಗೋಳದ ಪ್ರಸ್ತುತ ಸಂಖ್ಯೆ ಎಷ್ಟು? 11. ಹುಲಿ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸಲು ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ಜುಲೈ 29 ಹುಲಿ ದಿನವನ್ನು ಆಚರಣೆ ಮಾಡ್ತಾರೆ. ಜೂನ್ 21 ಬಂದು ನಿಮಗೆ ಗೊತ್ತಿರಬೇಕು ಅಂತಾರಾಷ್ಟ್ರೀಯ ಯೋಗ ದಿನ. ಯೋಗ ದಿನ ಜೂನ್ 21. ನೆಕ್ಸ್ಟು ಡಿಸೆಂಬರ್ 1 ಬಂದು ವಿಶ್ವ ಏಡ್ಸ್ ದಿನ. ಸೊ ಜುಲೈ 29 ಬಂದು ಹುಲಿ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾರೆ. ನೆಕ್ಸ್ಟು ಯಾವ ದೇಶವು ಸಾರ್ಕ್ನ ಭಾಗವಾಗಿರುವುದಿಲ್ಲ? ಸೊ ಇಲ್ಲಿ ಫಸ್ಟ್ ನಾವು ಸಾರ್ಕ್ ಬಗ್ಗೆ ನೋಡೋದಾದರೆ ಇಲ್ಲಿ ಸಾರ್ಕ್ ಅಂತ ಅಂದರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕಾರ್ಪೊರೇಷನ್. ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತಕ್ಕಂಥದ್ದು ಸಾರ್ಕ್ನ ಒಂದು ವಿಸ್ತೃತ ರೂಪ. ಅಂದರೆ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘ. ಸೊ ಈ ಒಂದು ಸಾರ್ಕ್ನ ಪ್ರಧಾನ ಕಚೇರಿ ಬಂದು ನೇಪಾಳದ ಕಠ್ಮಂಡ್ನಲ್ಲಿದೆ. ಸೊ ಆಗಲೇ ಹೇಳ್ದಂಗೆ ವಿಶ್ವಸಂಸ್ಥೆದು ಕೊಟ್ಟಿದ್ರು. ಇಲ್ಲಿ ಕಠ್ಮಂಡ್ ಬಂದು ಸಾರ್ಕ್ನ ಒಂದು ಪ್ರಧಾನ ಕಚೇರಿ ಇರ್ತಕ್ಕಂಥದ್ದು. ಸೊ ಇಲ್ಲಿ ನೆಕ್ಸ್ಟ್ ಇದರ ಸದಸ್ಯ ರಾಷ್ಟ್ರಗಳು ಯಾವುದು ಅಂತ ನೋಡಿದ್ರೆ ಭಾರತ ಮತ್ತು ಪಾಕಿಸ್ತಾನ, ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾ, ಭೂತಾನ್, ಮಾಲ್ಡೀವ್ಸ್, ಆಫ್ಘಾನಿಸ್ತಾನ. ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾ, ಭೂತಾನ್, ಮಾಲ್ಡೀವ್ಸ್, ಆಫ್ಘಾನಿಸ್ತಾನ. ಸೊ ಒಟ್ಟು 8 ದೇಶಗಳು ಬರ್ತವೆ. ಸೊ ಅದರಲ್ಲಿ ಮಯನ್ಮಾರು ಬರೋದಿಲ್ಲ. ಕಥಕಳಿ ಯಾವ ರಾಜ್ಯದ ನೃತ್ಯವಾಗಿದೆ? ಕಥಕಳಿ ಬಂದು ಕೇರಳ ಆಗಿದೆ. ಕರ್ನಾಟಕ ಬಂದು ಯಕ್ಷಗಾನ. ಆಂಧ್ರ ಪ್ರದೇಶ ಬಂದು ಕೂಚಿಪುಡಿನೂ ಆಗುತ್ತೆ. ಅದ್ರ ಜೊತೆಗೆ ಕೊಟ್ಟಂ ಅಂತಕ್ಕಂಥ ಒಂದು ನೃತ್ಯ ಕಂಡುಬರುತ್ತೆ ಆಂಧ್ರ ಪ್ರದೇಶದಲ್ಲಿ. ನೆಕ್ಸ್ಟ್ ಮಣಿಪುರ ಬಂದು ಮಹಾಸರಸ ಅಂತ ಹೇಳಿದಾಗೆ ಮಹಾರಸ. ಈ ಕಥಕಳಿ ಅಂತಕ್ಕಂಥದ್ದು ಕೇರಳಗೆ ಸಂಬಂಧಪಟ್ಟಿದ್ದು. ಅತಿ ದೊಡ್ಡ ಹುಲಿ ಸಂರಕ್ಷಣಾ ತಾಣ ಎಲ್ಲಿದೆ? ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ಜಲ್ಲಿಕಟ್ಟು ಯಾವ ಹಬ್ಬದೊಂದಿಗೆ ಸಂಪರ್ಕ ಹೊಂದಿರುತ್ತದೆ? ಜಲ್ಲಿಕಟ್ಟು ಅಂತಕ್ಕಂಥದ್ದು ಪೊಂಗಲ್ಗೆ ಸಂಬಂಧಪಟ್ಟಂತಹ ಹಬ್ಬದಲ್ಲಿ ನಡೆಯುವಂತಹ ಒಂದು ಹಬ್ಬ ಆಗಿದೆ. ನೆಕ್ಸ್ಟ್ ತೈಲ ಮತ್ತು ನೈಸರ್ಗಿಕ ಅನಿಲ ಆಯೋಗ ಇದರ ಪ್ರಧಾನ ಕಚೇರಿ ಅಂದರೆ ತೈಲ ಮತ್ತು ನೈಸರ್ಗಿಕ ಅನಿಲ ಆಯೋಗದ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಡೆಹ್ರಾಡೂನ್. ಸಾಗರ್ ಸಾಮ್ರಾಟ್ ಎಂಬುದು ಏನು ಅಂದರೆ ತೈಲ ದಿಬ್ಬ. ಇದೊಂದು ಸಾಗರ್ ಸಾಮ್ರಾಟ್ ಸಂಶೋಧನಾ ನೌಕೆನೂ ಅಲ್ಲ, ದಕ್ಷಿಣ ನದಿಯ ಮೇಲೆ ಅಣೆಕಟ್ಟು ಅಲ್ಲ. ತೈಲ ದಿಬ್ಬವನ್ನು ಸಾಗರ ಸಾಮ್ರಾಟನ್ನು ತೈಲ ದಿಬ್ಬ ಅಂತ ಹೇಳ್ತಾರೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.